ಸ್ವಾಮಿ ಚಾಮುಂಡಮ್ಮ ನೋಡಿ, ಇವತ್ತು ಹುಟ್ಟಿದ್ದು ಆಂಧ್ರದಲ್ಲಿ, ಅವ್ರು ಬೆಳೆದದ್ದೆಲ್ಲ ಚೆನ್ನೈಲಿ, ಆಮೇಲೆ ಕೊನೆಗೆ ಹೈದರಾಬಾದ್ಗೆ ಹೋಗಿ ಸೇರ್ಕೊಂಡ್ರು. ಅವ್ರ ಆಸೆ ಏನಪ್ಪ ಅಂದರೆ ನಮ್ಮ ಮೈಸೂರಿನಲ್ಲೇ ನಾನು ಇಲ್ಲೇ ನನ್ನ ಕೊನೆ ಅಂತ ಅವ್ರ ಮನಸ್ಸಲ್ಲೇ ಅಷ್ಟೇ. ನಾನು ಯಾಕೆಂತಂದ್ರೆ ನಂತ ದೇವರು ಇನ್ನು ಹುಟ್ಟಲಾರ್ದು. ಅವರು ಒಂದು ಮುಗ್ಧ ಮಾನವರು, ಅಂದರೆ ಒಂದು ಎಳೆಯ ಮಗು ಇದ್ದಂಗೆ, ಅವ್ರು ಏನೂ ಕಂಡವರಲ್ಲ. ಆಮೇಲೆ ನಾನು ಈ ರೀತಿ ಆಡಿದ್ದೀನಿ, ನನಗೆ ಇಷ್ಟು ಪ್ರಶಸ್ತಿಗಳು ಬಂದಿವೆ ಅಂತ ಆಮು ಒಂದು ಎಳ್ಳು ಮನೆಯಷ್ಟು ಇಲ್ಲ ಪಾಪ. ಅವರು ಒಂದು ಸಣ್ಣ ಮಗ ಇದ್ದಂಗೆ, ಆ ಮಗ ನಾವು ದೇವರು ಅನ್ನಲ್ವೇ, ಆ ರೀತಿ ದೇವ್ರ ರೀತಿ ಇದ್ದಂಥವ್ರು ಜಾನಕಮ್ಮನವರು. ಇನ್ನು ಏನಪ್ಪ ಅಂತಂದರೆ, ಇನ್ನು ಮುಂದಿನ ಹಾಡುಗಾರಿಕೆ ಆಗಿ ಹಿನ್ನೆಲೆ ಗಾಯಕರು ಅವ್ರು ಅನುಸರಿಸಿ ಜಾನಕಮ್ಮನವ್ರ ರೀತಿಯೇ ಆಡ್ಕೊಂಡು ಹೋಗಲಿ. ಯಾಕೆಂತಂದರೆ ಒಬ್ಬೊಬ್ಬರು ಒಂದು 4-5 ಹಾಡು ಆಡ್ಬಿಟ್ರೆ ಅವ್ರು ಎಲ್ಲೆಲ್ಲೋ ಹೊಂಟೋಗ್ತಾರೆ. ಅಂಥದ್ರಲ್ಲಿ ಇವತ್ತು ಸಾವಿರ ಹಾಡುಗಳು ಆಡಿ ಅವ್ರು ನನಗೇನು ಮೊನ್ನೆ ಮಾತಾಡಿದ್ದು, ನನಗೇನು ಗೊತ್ತಿಲ್ಲ ಸಂಗೀತ, ನನಗೇನು ಗೊತ್ತಿಲ್ಲ ಅಂದರು. ನನ್ನ ಜೊತೆಗೇ ಮಾತಾಡೋದು, ನನಗೇನು ಗೊತ್ತಿಲ್ಲಪ್ಪ ಸಂಗೀತನೇ ನನಗೆ ಗೊತ್ತಿಲ್ಲ ಅಂದರು. ಅಯ್ಯೋ ನಿಮ್ಮ ದೊಡ್ಡ ಗುಣ ಕಣವ, ತುಂಬಿದು ಕೂಡ ತುಳುಕಲ್ಲ ಅಂತಾರಲ್ಲ, ಹಾಗೆ ಹೇಳ್ಬಿಟ್ಟು ಹೋದರು. ಚೆನ್ನಾಗಿ ಮಾತಾಡಿದ್ರು. ದೇವರು 88 ವರ್ಷ, ಇನ್ನೊಂದು 5-6 ವರ್ಷ. ಅವ್ರ ಆಸೆ ಏನಪ್ಪ ಅಂದರೆ ನನ್ನ ಮಗನ ಹೆಸರಿನಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಮೈಸೂರಲ್ಲಿ ಅನ್ನೋದು ತುಂಬ ಆಸೆ ಇತ್ತು. ಅದೊಂದು ಆಸೆ ಈಡೇರಿದ್ರೆ ಸಾಕಾಗಿತ್ತು ಅಂತ ನನ್ನ ಅನಿಸಿಕೆ. ಅದರ ವಿಧಿ ಯಾರನ್ನೂ ಬಿಟ್ಟಿರ್ತಲ್ಲ. ಯಾಕೆಂದರೆ ಎಲ್ಲ ಭಾಷೆಯಲ್ಲೂ ಆಗಿರ್ತಕ್ಕಂಥ ಮಹಾತಾಯಿ ಸರಸ್ವತಿ, ನಾನು ಅವ್ರ ಜೊತೆಗೆ ಹಾಡಾಡಿದ್ದೀನಿ, ನನ್ನ ಜೊತೆಗೆ ಹಾಡಾಡಿದ್ದಾರೆ. ಹಾಗಾಗಿ 20 ತಿಂಗಳ ಹಿಂದೆ ಬಂದಾಗ ಚೆನ್ನಾಗಿ ನಗ್ನಗ್ತಾ ಮಾತನಾಡಿದ್ರು, ತುಂಬ ಖುಷಿಯಿಂದ ಮಾತನಾಡಿದ್ರು. ಆಮೇಲೆ ಅವ್ರ ಆಸೆ ಏನಂತಂದರೆ, ಒಂದು ಕಾರ್ಯಕ್ರಮ ಮಾಡಬೇಕು ನಾವು, ನನ್ನ ಮಗನ ಹೆಸರಿನಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿದ್ರು. 20 ತಿಂಗಳ ಹಿಂದೆ ಅವ್ರ ಮಗ 6 ತಿಂಗಳಲ್ಲಿ ತೀರೋದ. ನಮ್ಮ ಮಗನ ಪ್ರಯುಕ್ತ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂದರು. ಮಾಡಿ ತಾಯಿ ನಾವೆಲ್ಲರೂ ಸಹಕಾರ ಮಾಡೋಣ ಅಂತಂತ ಹೇಳ್ಬಿಟ್ಟು ಹೋದೆ. ಹಾಗಾಗಿ ಮಂಗಳೂರಿಗೆ ಹೋಗಿದ್ದು ಬರ್ತೀನಿ ಅಂತಂದು ಹೋದರು. ಅಲ್ಲಿ ವಾತಾವರಣಕ್ಕೂ ಇಲ್ಲಿ ವಾತಾವರಣಕ್ಕೂ ಏನಿಲ್ಲ. ನಾನು ಕೇಳ್ಕೊಳ್ಳೋದಿಷ್ಟೇ, ಅಂಥ ಮಹಾತಾಯಿ ಇನ್ನೊಬ್ರು ಯಾರೂ ಹುಟ್ಟಲಾರರು. ಹಾಗಾಗಿ ಇಂಥವ್ರಿಗೆ ಸರ್ಕಾರ ಏನಾದ್ರು ಗುರುತಿಸಿ ಏನಾದರೂ ಒಂದಷ್ಟು ಜಾಗ ಕೊಟ್ಟು ಒಂದು ಸ್ಮಾರಕ ಮಾಡಿದ್ರೆ ಭಕ್ತಾದಿಗಳೆಲ್ಲ ಬಂದು ಅವ್ರ ಅಭಿಮಾನಿಗಳೆಲ್ಲರೂ ಕೋಟ್ಯಾಂತರ ಜನ ಇದ್ದಾರೆ. ತಮಿಳ್ನಾಡು ಆಗಿರ್ಬೋದು, ಕೇರಳ ಇರ್ಬೋದು, ಆಂಧ್ರ ಇರ್ಬೋದು, ಅವರು ಎಲ್ಲರೂ ಬಂದು ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಈ ಸ್ಥಳನ ಯಾವ ರೀತಿ ನೋಡ್ಕೊಂಡು ಹೋಗ್ತಾ ಇದ್ದಾರೋ ಅದೇ ರೀತಿ ಇವ್ರನ್ನೂ ಬಂದು ದಿನನಿತ್ಯ ಪೂಜೆ ನಡಿಬೇಕು. ಅವರ ಅಭಿಮಾನಿಗಳು ಪ್ರತಿಯೊಬ್ಬರು ಪೂಜೆ ಮಾಡಬೇಕು. ಒಂದು ಸ್ಮಾರಕವನ್ನು ಒಂದು ದೇವಸ್ಥಾನ ರೀತಿ ಮಾಡಬೇಕು ಅನ್ನೋದು ನನ್ನ ಆಸೆ. ಭಗವಂತ ಅವ್ರಿಗೆ ಇವತ್ತು ಕೃಷ್ಣಾಷ್ಟಮಿ ಅಂತಂತ ಹೇಳ್ತವ್ರೆ, ಅವರು ಕೃಷ್ಣ ಪಾತ್ರ ಸೇರ್ಕೊಳ್ಳಿ. ಅವರು ಅಷ್ಟು ಭಕ್ತಿಯಿಂದ ಹಾಡಿದಂಥ ಹಾಡುಗಳು ಯಾರೂ ಮರೆಯಲಾರ್ದಂಥ ಹಾಡುಗಳು. ಇನ್ಯಾರು ಅಂಥವ್ರು ಮುಂದೆ ಇನ್ಯಾರು ಅಂತ ಹೋಗಿಲ್ಲ, ಇನ್ಯಾರು ಹುಟ್ಟಲಾರ್ದು ಅಂತ ನನ್ನ ಅನಿಸಿಕೆ.